ಮುಂದಿನ ಸುದ್ದಿಗೋಣ. ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗಿದೆಯಂತೆ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಶಾಸಕ ಅರವಿಂದ ಬೆಲ್ಲದ್ ಅವರಿಗೆ ಡೌಟ್ ಬಂದಿದೆಯಂತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗ್ಬಿಟ್ಟಿದೆ, ನನಗೆ ಡೌಟ್ ಬಂದಿದೆ ಅಂತ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನಗರಗಳ ಕೆಲ ಮಸೀದಿಗಳಲ್ಲಿ ಕೆಲವರು ಓಡಾಡ್ತಾ ಇದ್ದಾರೆ, ಅನುಮಾನ ಮೂಡಿಸುವಂತೆ ಇರುವಂತವರು ಅವರು ಅಂತ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಶಂಕೆ ಇರುವಂತ ವ್ಯಕ್ತಿಗಳ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಪತ್ರವನ್ನ ಬರೆಯಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಶಾಸಕ ಬೆಲ್ಲದ್ ಅವರ ಪತ್ರ. ನಿನ್ನೆ ಪೊಲೀಸ್ ಆಯುಕ್ತರಿಗೆ ಶಾಸಕ ಬೆಲ್ಲದ್ ಪತ್ರವನ್ನ ಬರೆದಿದ್ದಾರೆ. ಮಸೀದಿಗಳಲ್ಲಿ ಓಡಾಡುವವರ ಬಗ್ಗೆ ಶಾಸಕರಿಗೆ ಸಂಶಯ. ಅವರೆಲ್ಲ ಹೊರದೇಶದ ಪ್ರಜೆಗಳಂತೆ ಭಾಸವಾಗ್ತಾರೆ. ಅವಳಿ ನಗರದ ವಿವಿಧ ಕೊಳಚೆ ಪ್ರದೇಶದಲ್ಲಿದ್ದಾರೆ ಅವರು. ಧಾರವಾಡದ ಜನ್ನತ್ ನಗರದಲ್ಲಿ ಕೆಲವರಿದ್ದಾರೆ. ಹೊಸ ಮುಖದ ವ್ಯಕ್ತಿಗಳನ್ನ ವಿಚಾರಿಸಿ ಸೂಕ್ತ ಕ್ರಮ ಜರುಗಿಸಬೇಕು, ಅಹಿತಕರ ಘಟನೆ ಆಗದಂತೆ ತಡೆಯಿರಿ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇವರು ನೋಡ್ಬಿಟ್ಟೆ ಆ ಅನುಮಾನ ಬಂತ ಅಥವಾ ಅಲ್ಲಿರುವಂತ ಸ್ಥಳೀಯರೇನಾದ್ರೂ ಅರವಿಂದ ಬೆಲ್ಲದ್ ಅವರಿಗೆ ಮಾಹಿತಿಯನ್ನ ಕೊಟ್ರ ಗೊತ್ತಿಲ್ಲ. ಬಟ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಅರವಿಂದ್ ಬೆಲ್ಲದ್ ಅವರು ಅನುಮಾನ ಬಂದವರನ್ನ ವಿಚಾರಣೆ ಮಾಡಿ ಅಂತ ಪತ್ರವನ್ನ ಬರೆಯಲಾಗಿದೆ. ಅನುಮಾನಾಸ್ಪದವಾಗಿಯೂ ಕೂಡ ಓಡಾಡ್ತಾ ಇದ್ದಾರೆ ಅಂತ ಹುಬ್ಬಳ್ಳಿ ಧಾರವಾಡದಲ್ಲಿ. ಅದರಲ್ಲೂ ಸ್ಪೆಷಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ನಗರಗಳ ಕೆಲ ಮಸೀದಿಗಳಲ್ಲಿ ಕೆಲವರು ಓಡಾಡ್ತಾ ಇದ್ದಾರೆ ಅಂತ. ಮಸೀದಿಗಳು ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿ ಇದೊಂದು ಧರ್ಮದವರು ಓಡಾಡ್ತಾ ಇದ್ದಾರೆ ಅಂದರೆ, ಮಸೀದಿಗಳು ಅಂದರೆ ಸುತ್ತಮುತ್ತ ಸಹಜವಾಗಿ ಮುಸ್ಲಿಂ ಸಮುದಾಯದವರು ಇರ್ತಾರೆ. ಆ ಸಮುದಾಯದಲ್ಲಿ ಯಾರೋ ಕೆಲವರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಡೌಟು. ಬೇರೆ ದೇಶದಿಂದ ಬಂದಿದ್ದಾರೆ, ಬೇರೆ ಕಡೆಯಿಂದ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಸೊ ಹೀಗಾಗಿ ಪೊಲೀಸ್ ಆಯುಕ್ತರಿಗೆ ಬರೆದಿರುವಂಥ ಪತ್ರಕ್ಕೆ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ, ಇವರು ಅನುಮಾನಾಸ್ಪದ ವ್ಯಕ್ತಿಗಳು ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸುಮ್ಮನೆ ಏನೋ ಒಂದು ಪತ್ರ ಬರೆದಿದ್ದಾರಾ ಅಥವಾ ಅದಕ್ಕೇನಾದರೂ ಅಲ್ಲಿರುವಂಥ ಸ್ಥಳೀಯರ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆದುಬಿಟ್ಟು ಅವರನ್ನು ಕೇಳಿ ಅಂತ ಏನಾದರೂ ಹೇಳಿದ್ದಾರಾ ಗೊತ್ತಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಅರವಿಂದ್ ಬೆಲ್ಲದ್ ಅವರ ಪತ್ರದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ, ಪೊಲೀಸ್ ಆಯುಕ್ತರಿಗೆ ಯಾವಾಗ ಪತ್ರ ಬರೆದಿರುವಂಥದ್ದು, ಪೊಲೀಸ್ ಆಯುಕ್ತರು ಏನಾದರೂ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರಾ, ಉತ್ತರ ಕೊಟ್ಟಿದ್ದಾರಾ? ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ಏನಂತಂದ್ರೆ ಶಾಸಕ ಅರವಿಂದ್ ಬೆಲ್ಲದ್ ಅವರು, ಬಿಜೆಪಿ ಶಾಸಕರಂತ ಅರವಿಂದ್ ಬೆಲ್ಲದ್ ಅವರು ಪೊಲೀಸ್ ಕಮಿಷನರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಬಳಿಕ ಹಲವಾರು ಬೆಳವಣಿಗೆಗಳು ಕೂಡ ದೇಶಕ್ಕೆ ನಡೆಯುತ್ತಿರುವ ಬೆನ್ನಲ್ಲೇ ಕೂಡ ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನು ಕೆಲವು ಸ್ಲಮ್ ಏರಿಯಾ ಇರಬಹುದು, ಕೆಲವು ಮಸೀದಿಗಳಲ್ಲಿ ಅಪರಿಚಿತ ವ್ಯಕ್ತಿಗಳು ಕೂಡ ಏನು ಓಡಾಡುತ್ತಿರುವ ಸಂಶಯ ವ್ಯಕ್ತವಾಗಿರುವ ಹಿನ್ನೆಲೆ ಕೆಲವು ನಗರಗಳಲ್ಲಿ ಅಹಿತಕರ ಘಟನೆ ನಡೆಯೋಕ್ಕಿಂತ ಮೊದಲಿಗಿಂತ ಅಪರಿಚಿತ ವ್ಯಕ್ತಿಗಳು, ಯಾಕಂದ್ರೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿರ್ಬೋದು, ಅಂತ ವ್ಯಕ್ತಿಗಳು ಏಕಾಏಕಿಯಾಗಿ ಹೊಸ ಮುಖಗಳಿರ್ಬೋದು, ಅಪರಿಚಿತ ವ್ಯಕ್ತಿಗಳು ಈ ಮಸೀದಿಗಳಲ್ಲಿ ಮತ್ತು ಸ್ಲಮ್ ಏರಿಯಾಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ. ಇಂಥವ್ರ ಮೇಲೆ ನಿಗಾ ವಹಿಸಬೇಕು, ಜೊತೆಗೆ ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕು. ಇಂಥ ವ್ಯಕ್ತಿಗಳಿಂದ ಕೂಡ ಏನಂತಂದ್ರೆ ಅವಳಿ ನಗರದ ಒಂದು ಏನು ಈ ಸ್ಥಳದಲ್ಲೂ ಕೂಡ ಹಲವು ಘಟನೆಗಳು ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಬೇಕು ಪೊಲೀಸರು ಕೂಡ ಎಂಬ ಪತ್ರವನ್ನ ಉಲ್ಲೇಖಿಸಿ ಏನು ಶಾಸಕ ಅರವಿಂದ್ ಬೆಲ್ಲದ್ ಅವರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.